ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾಫಿ ಸಾಕ್ಷಿಯಾಗುವುದಕ್ಕೆ ಅರ್ಜಿಯನ್ನ ಸಲ್ಲಿಸಿರುವಂತಹ ಪ್ರದೋಷ್ ಅರ್ಜಿ ವಿಚಾರಣೆ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೀತಾ ಇದೆ. ಇವತ್ತೇ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಿ ಅಂತ ಹೇಳಿ ಪ್ರದೋಷ್ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನ ಮಾಡ್ತಿದ್ದಾರೆ. ಆದ್ರೆ ದರ್ಶನ್ ಪರ ವಕೀಲರು ಅಟ್ಲೀಸ್ಟ್ ಬ್ರೀತಿಂಗ್ ಸ್ಪೇಸ್ ಆದ್ರೂ ಕೊಡಿ, ಉಸಿರಾಡುವುದಕ್ಕಾದ್ರೂ ಸಮಯ ಕೊಡಿ, 1 ವಾರಗಳ ಕಾಲಾವಕಾಶವನ್ನ ಕೊಡಿ ಅನ್ನುವಂಥ ಮನವಿಯನ್ನ ನ್ಯಾಯಾಧೀಶರ ಮುಂದಿಟ್ಟಿದ್ದಾರೆ. ಪ್ರದೋಷ್ ಜೈಲಿನಲ್ಲಿ ಪ್ರತ್ಯೇಕವಾಗಿ ಇರಿಸಬೇಕು, ಪ್ರದೋಷ್ಗೆ ಜೈಲಿನಲ್ಲಿ ಭದ್ರತೆಯನ್ನ ನೀಡಬೇಕು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಪ್ರದೋಷ್ ಪರ ವಕೀಲ ದಿವಾಕರ್ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿಕೊಂಡ್ರು. ಅವರ ಒತ್ತಾಯ ಇರೋದಿಷ್ಟೇ, ಮಾಫಿ ಸಾಕ್ಷಿಯಾಗಿ ಮಾಡೋದಕ್ಕೆ ಪ್ರದೋಷ್ನ ಪ್ರಾಸಿಕ್ಯೂಷನ್ ಈಗಾಗಲೇ ಒಪ್ಪಿಗೆಯನ್ನ ಕೊಟ್ಟಿದೆ. ಪ್ರಾಸಿಕ್ಯೂಷನ್ ಸಹಮತವನ್ನ ಕೊಟ್ಟಿರೋದ್ರಿಂದ ನ್ಯಾಯಾಲಯ ಇದನ್ನ ಪರಿಗಣಿಸಬೇಕು. ನ್ಯಾಯಾಲಯ ಪ್ರದೋಷ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಆತನ ಹೇಳಿಕೆಯನ್ನ ಕೂಡಲೇ ದಾಖಲು ಮಾಡುವುದಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಪ್ರದೋಷ್ ಪರ ವಕೀಲ ದಿವಾಕರ್ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಇದಕ್ಕೆ ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಈ ತಕ್ಷಣಕ್ಕೆ ಪ್ರದೋಷ್ ಹೇಳಿಕೆಯನ್ನ ದಾಖಲು ಮಾಡುವುದಕ್ಕೆ ಹೋಗಬಾರದು. ನಮಗೆ ಹೈಕೋರ್ಟ್ ನಲ್ಲಿ ಈ ವಿಚಾರವನ್ನ ನಿನ್ನೆಯ ಆದೇಶ ಏನು, ಬೇರೆ ಸಹ ಆರೋಪಿಗಳು ಮಾಫಿ ಸಾಕ್ಷಿಯ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಒಬ್ಬ ಆರೋಪಿ ಮಾಫಿ ಸಾಕ್ಷಿ ಆಗುವುದಕ್ಕೆ ಹೊರಟಾಗ ಅದನ್ನ ವಿರೋಧಿಸುವುದಕ್ಕೆ ಅವಕಾಶ ಇಲ್ಲ, ಆಕ್ಷೇಪಿಸುವುದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ನಿನ್ನೆ ಇದೇ ನ್ಯಾಯಾಲಯ ಕೊಟ್ಟಿತ್ತು. ನಾವು ಆ ಆದೇಶವನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ. ಹಾಗಾಗಿ ನೀವು ನಮಗೆ ಸಮಯಾವಕಾಶವನ್ನ ಕೊಡಬೇಕು. ನೀವು ಈಗಲೇ ಪ್ರದೋಷ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವುದಕ್ಕೆ ಹೋಗಬಾರ್ದು. ನಮಗೆ ಅಟ್ಲೀಸ್ಟ್ ಉಸಿರಾಡೋದಕ್ಕೆ ಅವಕಾಶ ಕೊಡಿ, ಹೈಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಸಮಯ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ದರ್ಶನ್ ಪರ ವಕೀಲರಾಗಿರುವಂತಹ ಹಶ್ಮತ್ ಪಾಷಾ. ಆದ್ರೆ ಪ್ರದೋಷ್ ಪರ ವಕೀಲರು ಹಾಗೆ ಪ್ರಾಸಿಕ್ಯೂಷನ್ ಮಾಡ್ತಾ ಇರುವಂತಹ ವಾದ ಏನು? ಪ್ರಾಸಿಕ್ಯೂಷನ್ ಹೇಳ್ತಾ ಇದೆ, ಯಾವುದೇ ಆದೇಶವನ್ನ ಮೇಲ್ಮನವಿ ಸಲ್ಲಿಸಬಹುದು, ಹಾಗಂತ ಕೋರ್ಟ್ ಹೇಳಿಕೆ ದಾಖಲಿಸುವುದನ್ನ ನೀವು ಮುಂದೂಡಿ ಅಂತ ಕೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಪ್ರದೋಷ್ ಹೇಳಿಕೆ ದಾಖಲು ಮಾಡುವುದನ್ನ ಮುಂದೂಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದೀರಿ, ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿನ್ನೆಯ ಆದೇಶವನ್ನ ನೀವು ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತೀರಿ ಅಂದ್ರೆ ಸರಿ, ಹೋಗಿ ಮಾಡಿ, ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಕೋರ್ಟ್ಗೆ ನೀವು ಹೇಳಿಕೆ ದಾಖಲಿಸುವುದನ್ನ ಮುಂದೂಡಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪ್ರದೋಷ್ ಪರ ವಕೀಲರ ವಾದಕ್ಕೆ ಎಎಸ್ಪಿಪಿ ಸಚಿನ್ ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಕನಿಷ್ಠ 1 ವಾರ ಮುಂದೂಡುವಂತೆ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಅಟ್ಲೀಸ್ಟ್ 1 ವಾರ ನಮಗ್ ಸಮಯಾವಕಾಶವನ್ನ ಕೊಡಿ, ನಿನ್ನೆಯ ಆದೇಶವನ್ನ ಪ್ರಶ್ನೆ ಮಾಡೋದಕ್ಕೆ ನಾವು ಹೈಕೋರ್ಟಿಗೆ ಹೋಗ್ತೀವಿ, ಪ್ರದೋಷ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ನಮಗ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನೋದು ಅವ್ರ ವಾದ. ಆದ್ರೆ ಇದಕ್ಕೆ ಪ್ರದೋಷ್ ಪರ ವಕೀಲರು ಕೊಡ್ತಾ ಇರುವಂತಹ ಉತ್ತರ ಏನು ಅಂತಂದ್ರೆ, ಒಂದು ಸಲ ಹೇಳಿಕೆ ದಾಖಲಾಗ್ಲಿ, ಹೇಳಿಕೆ ದಾಖಲಾದ ಮೇಲೆ ಬೇಕಾದ್ರೆ ನೀವು ಅದನ್ನ ಪ್ರಶ್ನೆ ಮಾಡಬಹುದು, ನೀವು ಆ ಹೇಳಿಕೆಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬಹುದು, ನೀವು ಆತನ ಪಾಟಿ ಸವಾಲನ್ನ ಮಾಡಬಹುದು. ಆದ್ರೆ ಈಗ ಹೇಳಿಕೆ ದಾಖಲು ಮಾಡುವುದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನ ಮನವಿಯನ್ನ ನ್ಯಾಯಾಧೀಶರ ಮುಂದೆ ಮಾಡ್ತಿದ್ದಾರೆ ಪ್ರದೋಷ್ ಪರ ವಕೀಲರಾಗಿರುವಂತಹ ದಿವಾಕರ್. ಒಟ್ಟಾರೆಯಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಟ್ವಿಸ್ಟ್. ಪ್ರದೋಷ್ ತಾನ್ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿರೋದು, ನನಗೆ ಗೊತ್ತಿರುವಂತಹ ಎಲ್ಲಾ ಸತ್ಯವನ್ನು ಹೇಳ್ತೀನಿ, ಆವತ್ತು ಪಟ್ಟಣಗೆರೆಯ ಶೆಡ್ ನಲ್ಲಿ ಏನಾಯ್ತು, ಯಾರಿಗೆಲ್ಲಿಂದ ಕಾಲ್ ಬಂತು, ಯಾರು ರೇಣುಕಾಸ್ವಾಮಿ ಹೊಡೆದ್ರು, ಯಾವುದ್ರಲ್ಲಿ ಹೊಡೆದ್ರು, ಹೇಗ್ ಹೊಡೆದ್ರು, ಆ ನಂತರ ಬಾಡಿಯನ್ನ ಡಿಸ್ಪೋಸ್ ಮಾಡಬೇಕು ಅನ್ನುವಂಥ ಟೈಮ್ನಲ್ಲಿ ಯಾವ ರೀತಿ ಒತ್ತಡವನ್ನ ಹೇರಲಾಯಿತು, ಯಾರು ತಲೆನಲ್ಲಿ ಗನ್ ಇಟ್ಕೊಂಡು ನಾನು ಸತ್ತೋಗ್ಬಿಡ್ತೀನಿ ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊಂಡ್ರು, ಇದೆಲ್ಲ ಇಡೀ ಕತೆ ಏನಾಯ್ತು ಆವತ್ತು ಅನ್ನೋದನ್ನ ಸತ್ಯವನ್ನ ಹೇಳೋದಕ್ಕೆ ನಾನು ಸಿದ್ಧ ಇದ್ದೀನಿ, ನನ್ನನ್ನ ನೀವು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಹೇಳಿ ಪ್ರದೋಷ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತು. ಅಲ್ಲಿಂದ ಇಡೀ ಪ್ರಕರಣ ಬಹಳ ದೊಡ್ಡ ಟ್ವಿಸ್ಟ್ ಅನ್ನ ಪಡ್ಕೊಂಡಿದೆ. ಒಟ್ಟಾರೆಯಾಗಿ ಈ ಕೇಸ್ನಲ್ಲಿರುವುದು 17 ಜನ ಆರೋಪಿಗಳು. ಅದರಲ್ಲಿ 7 ಜನ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ. ದರ್ಶನ್, ಪವಿತ್ರ ಗೌಡ, ಪ್ರದೋಷ್, ವಿನಯ್ ಇವರೆಲ್ಲ ಸೇರಿದಂತೆ ಒಟ್ಟು 7 ಜನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ. ಪ್ರದೋಷ್ ದರ್ಶನ್ ಇದ್ದಂತಹ ಬ್ಯಾರಾಕ್ ನಲ್ಲೇ ಇದ್ರು. ಅದಾದ ಕೆಲವೇ ಈ ಅರ್ಜಿ ಸಲ್ಲಿಕೆ ಆಯ್ತಲ್ಲ, ಅದಕ್ಕೂ ಕೆಲ ದಿನಗಳಿಗಿಂತ ಮುಂಚೆ ನನಗೆ ಈ ಬ್ಯಾರಾಕ್ ನಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅನ್ನುವಂತಹ ಕಾರಣವನ್ನ ಕೊಟ್ಟು ಬೇರೆ ಬ್ಯಾರಾಕ್ಗೆ ಆತನನ್ನ ಅದೇ ಕ್ವಾರಂಟೈನ್ ಸೆಲ್ ನಲ್ಲಿ ಬೇರೆ ಬ್ಯಾರಾಕ್ಗೆ ಶಿಫ್ಟ್ ಮಾಡಲಾಗಿತ್ತು. ಅದಾದ ನಂತರ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸುವಂತಹ ಕೆಲಸವನ್ನ ಮಾಡಿತ್ತು. ಪ್ರದೋಷ್ ಹೇಳಿಕೆ ದಾಖಲೆಗೆ ಕಾಲಾವಕಾಶವನ್ನ ಕೊಟ್ಟಿದೆ ಕೋರ್ಟ್. ಆಗಸ್ಟ್ 18ರವರೆಗೂ ಹೇಳಿಕೆ ದಾಖಲಿಸುವುದಕ್ಕೆ ಅವಕಾಶವನ್ನ ನೀಡಿದೆ. ಅಲ್ಲಿಗೆ ಒಂದು ಮಹತ್ವದ ನಿರ್ಧಾರ 59ನೇ ಸಿಸಿಎಚ್ ಕೋರ್ಟ್ನಿಂದ
ಪ್ರದೋಷ್ ಹೇಳಿಕೆ ದಾಖಲು ಮಾಡೋದಕ್ಕೆ ಸಮಯಾವಕಾಶವನ್ನ ನೀಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.